ವಕ್ಫ್ ಸಮರದ ಹೆಸರಲ್ಲಿ ವಿಜೇಂದ್ರ ವಿರುದ್ಧ ಯತ್ನಾಳ್ ಕೆಂಡ ಉಗುಳ್ತಾ ಇದ್ರೆ ವಿಜೇಂದ್ರ ಆಪ್ತರ ರೋಷಾಗ್ನಿ ಕುದಿತಾ ಇದೆ. ವಿರೋಧದ ಮಧ್ಯೆನೂ ಯತ್ನಾಳ್ ಅಭಿಯಾನ ನಡೆಸ್ತಾ ಇದ್ದಾರೆ. ಇತ್ತ ಕೋಲಾರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ವಿಜೇಂದ್ರ ಟೀಮ್ ಯತ್ನಾಳ್ ವಿರುದ್ಧ ತೊಡೆ ತಟ್ಟಿದೆ. ಬಿಜೆಪಿ ಮನೆಯೊಳಗೆ ತಾರಕಕ್ಕೇರಿದ ಬಣ ಬಡಿದಾಟ. ಯತ್ನಾಳ್ ವಿರುದ್ಧ ತೊಡೆ ತಟ್ಟಿದ ವಿಜಯೇಂದ್ರ ಟೀಮ್. ಬಿಜೆಪಿ ಶಾಸಕ ಯತ್ನಾಳ್ ವಕ್ಫ್ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ. ಬೀದರ್ನಿಂದ ಆರಂಭವಾಗಿರೋ ಜಾಗೃತಿ ಅಭಿಯಾನ 6ನೇ ದಿನಕ್ಕೆ ಕಾಲಿಟ್ಟಿದೆ. ಯತ್ನಾಳ್ ಟೀಮ್ ವಿರುದ್ಧ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಟೀಮ್ ಸಿಡಿದೆದ್ದಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಅದಕ್ಕಾಗಿ ಟೆಂಪಲ್ ರನ್ ಶುರು ಮಾಡಿದೆ. ನಿನ್ನೆ ಕೋಲಾರದ ಕುರುಡುಮಲೆ ವಿನಾಯಕ ದೇಗುಲಕ್ಕೆ ರೇಣುಕಾಚಾರ್ಯ ಟೀಮ್ ಭೇಟಿ ನೀಡಿ ಪೂಜೆ ಸಲ್ಲಿಸಿ ರಣಕಹಳೆ ಮೊಳಗಿಸಿದೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಯತ್ನಾಳ್ ಅವರಪ್ಪನಂತ ರ್ಯಾಲಿ ಮಾಡ್ತೀನಿ ಅಂತ ಗುಡುಗಿದ್ದಾರೆ. ಇದು ಸರಿಯಲ್ಲ, ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂತರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಈಗ ವಿಜೇಂದ್ರ ಅವ್ರ ಟೀಮ್ ಮಾಡಿ ರಾಮಲಿಂಗಾರೆಡ್ಡಿ ಬೇಕಾದ್ ಮಾಡ್ರಿ, ಬಿಡ್ರಿ ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ. ಸುಮ್ಕೊಂಡ್ರು ನೋಡ್ರಿ. ಬಿಜೆಪಿ ನಾಯಕರ ಮಧ್ಯೆ ಹೊಂದಾಣಿಕೆ ಕದನವೂ ನಡೆಯಿತು. ಯತ್ನಾಳ್ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆಂಬ ವಿಚಾರದಲ್ಲಿ ವಾಕ್ಸಮರ ನಡೀತಿದೆ. ನಿಮ್ಮ ಹರುಕುಬಾಯಿ, ನಿಮ್ಮ ವಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ. ನಾವು ಸಿದ್ದರಾಮಯ್ಯ DK ಶಿವಕುಮಾರ್ ಜೋಡಿ ಅಡ್ಜಸ್ಟ್ಮೆಂಟ್ ಇಲ್ಲ. ನಾ ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರ್ಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಹಾಕ್ತಿರ್ಲಿಲ್ಲ. ಕಾಂಗ್ರೆಸ್ ಬೈಯೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪಂದ ಮಾಡ್ಕೊಂಡ್ರೆ. ವಿಜೇಂದ್ರ ತಾಕತ್ತು ಪ್ರಶ್ನಿಸಿದ ಯತ್ನಾಳ್ ಕೆರಳಿದ ಕೌರವ. ನಿಮ್ಗೇನಾರ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಂದಾಗೆಲ್ಲ ದಮ್ ಐತೆ ನನ್ನ ಬಳಿ. ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸಿ ಬರ್ತೀನಿ, ಯಾರು ಬೇಕಾದ ಕ್ಯಾಂಡಿಡೇಟ್ ಹಾಕತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ಇನ್ನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ. ಪ್ರಭಾವಿ ಸಚಿವರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡು ಬರ್ತಾ ಇದ್ದಾರೆ ಹೊರತು ಅವರೇ ನಿಜವಾದ ಗೆಲುವಲ್ಲ. ಹೊರಗೆ ಬಂದು ನೋಡ್ಲಿ ನಿಂತು ಅವಾಗ ಗೊತ್ತಾಗುತ್ತೆ ಅವ್ರ ತಾಕತ್ತೇನಿಲ್ಲ. ಬಣ ಬಡಿದಾಟಕ್ಕೆ ಮದ್ದರಿಯಲು ಹೈಕಮಾಂಡ್ ಎಂಟ್ರಿ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಎಂಟ್ರಿ ಆಗಿದೆ. ಮುಂದಿನ ವಾರ ಹೈಕಮಾಂಡ್ ನಾಯಕರು ಬೆಂಗಳೂರಿಗೆ ಬರ್ತಿದ್ದಾರೆ. ಈ ಮಧ್ಯೆ ವಿಜಯೇಂದ್ರ ಇವತ್ತು ದೆಹಲಿ ನಾಯಕರನ್ನ ಭೇಟಿಯಾಗ್ತಿದ್ದಾರೆ. ಯತ್ನಾಳ್ಗೂ ಕರೆ ಮಾಡಿರೋ ಹೈಕಮಾಂಡ್ ನಾಯಕರು ಮನವೊಲಿಸೋ ಯತ್ನ ಮಾಡಿದ್ದಾರೆ. ಆದರೆ ಜಗ್ಗದ ಯತ್ನಾಳ್ ಅದೇನು ಕ್ರಮ ತೆಗೆದುಕೊಳ್ಳಿ ಅಂತ ಹೋರಾಟ ಮುಂದುವರೆಸಿದ್ದಾರೆ. ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಹುಚ್ಚಿಲ್ಲ, ಆದರೆ ಪಕ್ಷಕ್ಕೆ ಒಳ್ಳೇದಾಗ್ದಕ್ಕೆ ಮಾಡ್ಲಾಕತ್ತೀನಿ. ಇಲ್ಲ ನಾವು ಆ್ಯಕ್ಷನ್ ತೊಗೋತೀವಿ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ, ಅವ್ರು ಮಾಡ್ಬೋದು. ಶಿಫಾರಸು ಮಾಡ್ತೀರಿ, ಕೋರ್ ಕಮಿಟಿಗೆ ಏನು ಬೇಕಾದ್ ಮಾಡ್ಕೊಡಿ. ನಾವು ವಕಫ್ ಹೋರಾಟವನ್ನು ಬಿಡುವುದಿಲ್ಲ. ಪ್ರಧಾನಮಂತ್ರಿ ಹೇಳ್ದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ಅದು ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ಕಮಲಕಲಿಗಳ ಬೀದಿ ಕಾಳಗ ನೋಡ್ತಿರೋ ರೈತರು ವಕ್ಫ್ ವಿಚಾರದಲ್ಲಿ ಇವರಿಂದ ನ್ಯಾಯ ಸಿಗುತ್ತಾ ಅಂತ ಯೋಚಿಸ್ತಿದ್ದಾರೆ. ಆತ ಎಲ್ಲವನ್ನೂ ದೆಹಲಿಯಿಂದಲೇ ನೋಡ್ತಿರೋ ಹೈಕಮಾಂಡ್ ನಾಯಕರು ಯಾವ ಹೆಜ್ಜೆ ಇಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.